ನಮಸ್ಕಾರ, ಸಿದ್ಧಿವಾಹಿನಿಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಿರ್ಭಯಾನಂದ ಸ್ವಾಮೀಜಿಗಳು ರಾಮಕೃಷ್ಣ ವಿವೇಕಾನಂದ ಆಶ್ರಮ ವಿಜಯಪುರ ಗದಗ ನಮಗೆ ಅಯೋಧ್ಯೆಯಲ್ಲಿ ಸಿಕ್ಕಿದ್ದಾರೆ. ಅವ್ರನ್ನ ರಾಮಲಲ್ಲ ನೋಡಿದ ಈ ಕ್ಷಣದ ಅನುಭವನ ಕೇಳಬೇಕು ಅನ್ನೋದು ನನ್ನ ಆಸೆ. ನೇರವಾಗಿ ಅವ್ರನ್ನೇ ಪ್ರಶ್ನಿಸ್ತೀನಿ. ಗುರುಗಳೇ ನಮಸ್ಕಾರ. ಈ ಕ್ಷಣ ಅಯೋಧ್ಯೆಯಲ್ಲಿ ಹೇಗಿದೆ ಅನುಭವ? ನನಗನ್ನಿಸ್ತಾ ಇದೆ, ಜೀವನದಲ್ಲಿ ಇಷ್ಟು ಆನಂದದ ಕ್ಷಣ ನನಗೆ ಬಂದಿದ್ದು ಬಹಳ ಅಪರೂಪ. ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಒಂದು ರೀತಿ ನೆನ್ನೆ ಪ್ರಧಾನಮಂತ್ರಿಗಳು ಹೇಳಿದ ಹಾಗೆ ಈ ದೇಶದ ನವ ಇತಿಹಾಸಕ್ಕೆ ಬರೆದಿರ್ತಕ್ಕಂಥ ಒಂದು ನಾಂದಿ. ಇನ್ನು ಮುಂದಿನ ಭಾರತ ಇಲ್ಲಿವರೆಗೆ ಯಾವ ಭಾರತ ಇತ್ತು ಆ ರೀತಿಯಲ್ಲಿ ಇರಲ್ಲ. ಒಂದು ರೀತಿ ಅಸ್ಮಿತೆಯ ಭಾರತ, ಒಂದು ರೀತಿ ಸಮರ್ಥ ಭಾರತ, ಒಂದು ರೀತಿ ದೊಡ್ಡ ದೊಡ್ಡ ಕನಸುಗಳು, ದೊಡ್ಡ ದೊಡ್ಡ ಸಾಧನೆಗಳನ್ನು ಸುಲಭವಾಗಿ ನಾವು ಮಾಡಬಲ್ಲೆವು, ನಮಗೇನು ದೊಡ್ಡದಿಲ್ಲ ಅನ್ನುವಂಥ ಭಾರತ ನಿರ್ಮಾಣ ಆಗುತ್ತೆ. ಏಕೆ ಅಂತಂದರೆ ಇವತ್ತಿನ ಭಾರತೀಯನಲ್ಲಿ ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಛಲ ಬಂದಿದೆ. ಹಿಡಿತ ಕೆಲಸವನ್ನು ಸಾಧಿಸಬೇಕು, ಅನ್ಯಾಯಗಳನ್ನು ಸಹಿಸಿಕೊಂಡೇ ಬದುಕೋದಿಲ್ಲ. ಇನ್ನು ಮೇಲೆ ನ್ಯಾಯವಾಗಿ ಬದುಕುವವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡೋಣ. ದೌರ್ಜನ್ಯ ಮಾಡೋರಿಗೆ, ಅನ್ಯಾಯ ಮಾಡೋರಿಗೆ, ಹಿಂಸೆ ಮಾಡೋರಿಗೆ, ಕ್ರೌರ್ಯ ಮಾಡೋರಿಗೆ ಒಂದಲ್ಲ ಒಂದು ದಿನ ನಾವು ಸರಿಯಾದಂಥ ಪಾಠ ಕಲಿಸ್ತೀವಿ ಅಂತ ಇಡೀ ಭಾರತ ವರ್ಷ ಒಕ್ಕೊರಲಿನಿಂದ ಕೂಗಿರಬೇಕಾದ್ರೆ, ಒಕ್ಕೊರಲಿನಿಂದ ಸಾರಿರಬೇಕಾದ್ರೆ ಅದಕ್ಕೆ ಪ್ರತಿಧ್ವನಿಗೆ ಬಳಸ್ಕೊಂಡಿದ್ದು ಶ್ರೀರಾಮ ದೇವಸ್ಥಾನ. ರಾಮನೂ ಕೂಡ ಈ ದನಿಯ ಜೊತೆಗೆ ತನ್ನ ದನಿಯನ್ನು ಸೇರಿಸಿದ್ದಾನೆ ಅನ್ನುವ ಭಾವನೆ ದೇವಸ್ಥಾನದ ಪಕ್ಕದಲ್ಲಿ ನಾನು ಕೂತಾಗ ನನಗೆ ಅನಿಸ್ತಿತ್ತು. ರಾಮ ಬಂದಿದ್ದೇ ದೌರ್ಜನ್ಯ ವಿರುದ್ಧ ಹೋರಾಡೋದಕ್ಕೆ, ಅನ್ಯಾಯದ ವಿರುದ್ಧ ಹೋರಾಡೋದಕ್ಕೆ. ಸಾಮಾನ್ಯ ನಿಷಾದ, ನದಿಯನ್ನು ದಾಟಿಸಿದಂಥ ಸಾಮಾನ್ಯ ಅಂಬಿಗ, ಸಾಮಾನ್ಯರಾದಂಥ ಶಬರಿ, ಸಾಮಾನ್ಯ ಅಂತ ಜಟಾಯು ಪಕ್ಷಿ, ಸಾಮಾನ್ಯರಾದಂಥ ವಾನರರು, ಇವರಿಗೆಲ್ಲ ತನ್ನ ಜೀವನದಲ್ಲಿ ಎಷ್ಟು ಮಹತ್ವ ಕೊಟ್ಟ. ರಾಮ ಯಾರು ರೀತಿ ನೀತಿಗಳಿಂದ ಬದುಕ್ತಾ ಇದ್ದಾರೆ ಅವರನ್ನು ಅಪ್ಕೊಂಡಿದ್ದಾನೆ, ಸೋದರ ಅಂತ ಕರೆದಿದ್ದಾನೆ, ಅವರ ಅಂತ್ಯಕ್ರಿಯೆ ಮಾಡಿದ್ದಾನೆ. ಆದರೆ ಅವನು ಎಷ್ಟೇ ದೊಡ್ಡ ಬ್ರಾಹ್ಮಣನಿರಲಿ, ಎಷ್ಟೇ ದೊಡ್ಡ ವೇದ ಪಂಡಿತನಿರಲಿ, ಎಷ್ಟೇ ಪ್ರಖ್ಯಾತನಾದ ರಾಜನಾಗಿರಲಿ, ಅನ್ಯಾಯ ಮಾಡಿದ ರಾವಣನನ್ನು ಬಲಿ ಹಾಕಿದ್ದಾನೆ. ಇದು ರಾಮತತ್ವ. ದುಷ್ಟರಿಗೆ ಬಲಿ ಹಾಕುವುದು ಸಜ್ಜನರಿಗೆ, ಸದಾಚಾರಿಗಳಿಗೆ, ಸದ್ಗೃಹಸ್ಥರಿಗೆ, ಸದ್ವಿಚಾರ ಇಟ್ಕೊಂಡಿರ್ತಕ್ಕಂಥವರಿಗೆ ಯಾವತ್ತೂ ಪ್ರೋತ್ಸಾಹ ಕೊಡುವುದು ಇದು ಸನಾತನ ಸಂಸ್ಕೃತಿ. ರಾಮ ತನ್ನ ಜೀವನದ ಉದ್ದಕ್ಕೂ ಇದನ್ನೇ ಮಾಡಿದ. ಈಗ ವಿಗ್ರಹ ಮತ್ತು ಮಂದಿರದ ಬಗ್ಗೆ ಹೇಳೋದಾದ್ರೆ ಏನಂತ ಹೇಳ್ಬೋದು ಗುರುಗಳೇ? ವಿಗ್ರಹ ಬಹಳ ಚೆನ್ನಾಗಿದೆ. ಒಂದು ರೀತಿಯಲ್ಲಿ ಬೇಲೂರು ಚೆನ್ನಕೇಶವನ ವಿಗ್ರಹವನ್ನು ಹೋಲ್ತಾ ಇದೆ. ಅದರ ಗಾತ್ರ, ಅದರ ಎತ್ತರ ಕೂಡ ಅಷ್ಟೇ ಇದೆ. ಸುಮಾರು 5 ರಿಂದ 6 ಅಡಿ ಎತ್ತರ ವಿಗ್ರಹ ಇದೆ. ಕರಿಗಲ್ಲು, 5 ರಿಂದ 6 ಅಡಿ ಎತ್ತರ ಪೀಠ. ಪೀಠದ ಮೇಲೆ ಆ ವಿಗ್ರಹ ಕೂತು ನಿಂತ್ಕೊಂಡಿರೋದು ನೋಡಿದ್ರೆ ಒಂದು ರೀತಿ ಶ್ರೀರಾಮ ಬಂದ ಜನರಿಗೆಲ್ಲ ನನ್ನನ್ನು ನೋಡಿ ನೀವು ಆನಂದ ಪಡಿ, 500 ವರ್ಷಗಳಿಂದ ನನ್ನ ನೋಡೋದಕ್ಕೆ ಕಾಯ್ತಾ ಇದ್ರಲ್ಲ, ನೋಡಿ ನಾನು ಹೀಗಿದ್ದೇನೆ. ಒಂದು ರೀತಿಯ ಹಸನ್ಮುಖ, ಆ ವಿಗ್ರಹದ ಮುಖ ತುಂಬ ಒಂದು ರೀತಿಯ ಮುಗುಳ್ನಗೆ, ಸಾತ್ವಿಕವಾದ ನಗೆ, ಒಂದು ರೀತಿ ಅಭಯ ಕೊಡ್ತಾ ಇರ್ತಕ್ಕಂಥ ನಗೆ. ನಿಜಕ್ಕೂ ಕೂಡ ಆ ದೇವಸ್ಥಾನವನ್ನು ನೋಡಿದರೆ, ವಿಗ್ರಹವನ್ನು ನೋಡಿದರೆ ದಿನಕ್ಕೆ 10 ಸಲವಾದರೂ ದೃಷ್ಟಿ ತೆಗಿಬೇಕಾ, ಅಷ್ಟರ ಮಟ್ಟಿಗೆ ಚೆನ್ನಾಗಿದೆ ದೇವಸ್ಥಾನ, ಅಷ್ಟರ ಮಟ್ಟಿಗೆ ಚೆನ್ನಾಗಿದೆ ವಿಗ್ರಹ. ಇಡೀ ಭೂಲೋಕದಲ್ಲಿ ಎಲ್ಲೆಲ್ಲಿ ಒಂದು ತತ್ವಕ್ಕಾಗಿ ಬದುಕಬೇಕು ಅಂತ ಆಸೆ ಇದೆಯೋ, ತ್ಯಾಗಕ್ಕಾಗಿ ಬದುಕಬೇಕು ಅಂತ ಆಸೆ ಇದೆಯೋ, ಇವರಿಗೆಲ್ಲ ಶ್ರೀರಾಮ ಯಾವ ಕಾಲಕ್ಕೂ ಆದರ್ಶ. ಕೇವಲ ಹಿಂದೂಗಳೆಲ್ಲ ಮೌಲ್ಯಗಳಿಗಾಗಿ ಬದುಕುವರು, ಮೌಲ್ಯಗಳಿಗೋಸ್ಕರ ತಮ್ಮ ವೈಯಕ್ತಿಕ ಸುಖವನ್ನು ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿರ್ತಕ್ಕಂಥ ಜನ. ಇವರೆಲ್ಲ ರಾಮಭಕ್ತರೇ. ಅವರು ಹಿಂದೂಗಳೇ ಆಗಿರಬೇಕು ಅಂತೇನೂ ಇಲ್ಲ. ಅವರೆಲ್ಲರೂ ಒಂದ್ಸಲ ಈ ದೇವಸ್ಥಾನಕ್ಕೆ ಬರಬೇಕು, ಬಂದು ಕಣ್ಣಿಗೆ ತೃಪ್ತಿಯಾಗುವಷ್ಟ ಮೂರ್ತಿಯನ್ನು ನೋಡಬೇಕು. ತೃಪ್ತಿಯಾಗುವಷ್ಟು ಅಲ್ಲಿ ಕೂತ್ಕೊಂಡು ಆ ಭಕ್ತ ಜನರ ಆ ಭಾವನೆಗಳು, ಅವ್ರ ಕಣ್ಣಲ್ಲಿ ನೀರು ಬರೋದೇನು, ಅವರು ಒಂದು ರೀತಿ ಭಾವೋತ್ಕರ್ಷ ಮಾಡೋದೇನು, 500 ವರ್ಷಗಳ ಈ ಕಾಯುವಿಕೆ ಮುಗೀತಲ್ಲ, 500 ವರ್ಷಗಳ ತಪಸ್ಸಿಗೆ ಫಲ ಸಿಗ್ತಲ್ಲ ಅನ್ನುವ ಭಾವದಿಂದ ಒಬ್ರಿಗೊಬ್ರು ನೋಡ್ಕೊಳ್ಳೋದೇನು, ಒಬ್ರಿಗೊಬ್ರು ಅಪ್ಕೊಳ್ಳೋದೇನು, ಅಪ್ಕೊಂಡು ಕಣ್ಣೀರು ಹಾಕೋದೇನು, ಇದೆಲ್ಲ ನೋಡಿದರೆ ಜೀವನದಲ್ಲಿ 10 ಸಲ ಸಿಗುವಂಥ ಸಂದರ್ಭಗಳಲ್ಲ ಇದು. ಹೌದು ಗುರುಗಳೇ. ನಿರ್ಭಯಾನಂದ ಸ್ವಾಮೀಜಿಗಳು ನಿಜವಾಗಲೂ ದೊಡ್ಡ ವಾಗ್ಮಿಗಳು. ಅವರು ಹಿಂದೂ ರಾಷ್ಟ್ರ ಕಟ್ಟಲಿಕ್ಕೆ ನೇತಾರರಲ್ಲಿ ಒಬ್ಬರು. ಇನ್ನೊಂದು ನಮ್ಮ ಯುವಕರನ್ನು ಎಚ್ಚರಿಸ್ತಾ
ನೀವು ಕೂಡ ಈಗ ಹಾಗೆ ಅಂತ ಹೇಳೋದ್ರಲ್ಲಿ ರಾಮನ ಬಗ್ಗೆ ಉದಾಹರಣೆಗಳು ಕೊಡ್ತಾ ರಾಮರಾಜ್ಯನ ಕಟ್ಟಬೇಕು ಅಂತ ಕನಸು ಕಂಡವರು ಇವತ್ತು ತುಂಬ ಹೃದಯ ತುಂಬಿ ಕಣ್ಣು ತುಂಬಿ ರಾಮಲಲ್ಲ ನೋಡೋದ ಮೇಲೆ ಬಗ್ಗೆ ಹೇಳ್ತಾ ಇದ್ದಾರೆ. ಭಾಳ ಸಂತೋಷ ಆಯಿತು. ನಾನು ಈ ವಿಷಯನ ಇನ್ನೊಂದು ಸಮಯದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈಗ ಕ್ಯಾಮ್ರಾಮನ್ ಬಾಬು ರಾಜ್ ಜೊತೆ ಬುಕ್ಕಾಪಟ್ನ ವಾಸು, ನಮಸ್ಕಾರ.